ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ UK ಹೋಮ್ ಕುಕ್ ಚಾನಲ್. ಇವತ್ತು ನಾವು ಹಬ್ಬದ ಊಟ ಅಂದರೆ ಬೇಳೆ ಹೋಳಿಗೆ, ಮೋಸ್ಟ್ಲಿ ಹಬ್ಬಕ್ಕೆ ಮಾಡೋದು ಬೇಳೆ ಹೋಳಿಗೆ ಅಥವಾ ಒಬ್ಬಟ್ಟು ಮಾಡೋದನ್ನು ನೋಡೋಣ. ಅದಕ್ಕೆ ಮೊದಲು ನಾನು 1 ಕಪ್ ಆಗುವಷ್ಟು ಈ ಕಪ್ಪಿಂದ ಕಡಲೆ ಬೀಜನ ತೊಗೊಂಡು 2 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ವಾಶ್ ಮಾಡಿರೋ ಕಡಲೆಬೇಳೆಯನ್ನು ಕುಕ್ಕರ್ಗೆ ಹಾಕಿ ಅದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ 1 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ 3 ರಿಂದ 4 ವಿಸಲ್ ಆಗುವವರೆಗೂ ಬೇಯಿಸಿ. ಬೇಳೆ ಈ ಥರ ಬೇಯ್ದಿರಬೇಕು. ಬೇಳೆಯಿಂದ ನೀರನ್ನು ಜಾನ್ಕೊಳ್ಳಿ. ಈ ನೀರನ್ನು ನಾವು ಕಟ್ ಅನ್ನುತ್ತೇವೆ. ಇದರಿಂದ ಕಟ್ ಸಾರು ಮಾಡ್ಬೋದು. ಇದನ್ನು ಚೆಲ್ಲಬೇಡಿ. ಬೇಳೆಯನ್ನು ಸ್ವಲ್ಪ ಮ್ಯಾಶ್ ಮಾಡಿಕೊಳ್ಳಿ. ನಾವು ಯಾವ ಕಪ್ಪಿಂದ ಬೇಳೆ ತೊಗೊಂಡಿರ್ತೀವಿ ಆ ಕಪ್ಪಿಂದ ಬೆಲ್ಲವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸಿ. ಈ ಥರ ಹದ ಬರುವವರೆಗೂ ಬೆಲ್ಲ ಮತ್ತು ಬೇಳೆಯನ್ನು ಬೇಯಿಸಿ. ಇದನ್ನು ಬಿಸಿ ಇರುವ ಹಾಗೆ ಗ್ರೈಂಡ್ ಮಾಡಿಕೊಳ್ಳಿ ಸ್ಮೂತಾಗಿ. ಈ ಥರ ಕಣಕ ರೆಡಿಯಾಗಿರಬೇಕು. ಹಿಟ್ಟಿಗೆ ನಾನು 3 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ನಾದಿಕೊಳ್ಳಬೇಕು. ಚಪಾತಿ ಅದಕ್ಕೆ ಮೊದಲೇ ನಾದಿಕೊಳ್ಳಿ. ಇದನ್ನು 5 ರಿಂದ 10 ನಿಮಿಷ ನೆನೆಯಲು ಬಿಡಿ. 5 ರಿಂದ 10 ನಿಮಿಷ ಆದ ಮೇಲೆ ಸ್ವಲ್ಪ ಸ್ವಲ್ಪ ಮತ್ತು ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಿ. ಹಿಟ್ಟನ್ನು ಸ್ವಲ್ಪ ಮೆತ್ತಗಾಗಿಯೇ ಇರಬೇಕು, ಜಾಸ್ತಿ ಗಟ್ಟಿ ಇರಬಾರದು. ಸ್ವಲ್ಪ ಎಣ್ಣೆಯನ್ನು ಕೈಯಲ್ಲಿ ಸವರಿಕೊಂಡು ಹಿಟ್ಟಿಗೆ ಹಚ್ಚಿಬಿಡಿ, ಏಕೆಂದರೆ ಹಿಟ್ಟು ಕೈಗೆ ಅಂಟ್ಕೋಬಾರ್ದು. ಸ್ವಲ್ಪ ನೀರು, ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಿಟ್ಟನ್ನು ಅದರೊಳಗೆ ಇಡಿ. ಹಿಟ್ಟು ರೆಡಿಯಾಗಿದೆ. ಉಂಡೆಯಷ್ಟು ಹಿಟ್ಟನ್ನು ತಗೊಳ್ಳಿ. ಅದೇ ಸೈಜಷ್ಟು ನಾವು ಕಣಕವನ್ನು ತಗೋಬೇಕು. ಕಣಕ ಹಿಟ್ಟು ಜಾಸ್ತಿ ಕಡಿಮೆ ಮಾಡೋದು ಹಾಗಿಲ್ಲ, ಇಲ್ಲಾಂದರೆ ಕಣಕ ಮಾಡುವಾಗ ಹೊರಗಡೆ ಬರೋ ಚಾನ್ಸಸ್ ಇರುತ್ತದೆ. ಕಣಕವನ್ನು ಈ ಥರ ಉಂಡೆಯಾಗಿ ಮಾಡಿ ಅದನ್ನು ಮಧ್ಯದಲ್ಲಿ ಇಟ್ಟು ಫಿಲ್ ಮಾಡಿಕೊಳ್ಳಿ. ಈ ಥರ ಮೇಲ್ಗಡೆ ಜಾಸ್ತಿ ಹಿಟ್ಟು ಬಂದರೆ ನೀವು ಅದನ್ನು ತೆಗೆದುಕೊಳ್ಳಬಹುದು. ಈ ಥರ ಕ್ಲೋಸ್ ಮಾಡಿಬಿಡಿ. ಕೈಯಿಂದ ಸ್ವಲ್ಪ ತಟ್ಟಿ ತಗಡಕ್ಕೆ 2 ಚಮಚ ಆಗುವಷ್ಟು ಎಣ್ಣೆಯನ್ನು ಹಚ್ಚಿ ಹೋಳಿಗೆಯನ್ನು ಸ್ವಲ್ಪ ಕೈಯಿಂದ ತಟ್ಟಿ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ಲೋ ಆಗಿ ರೋಲ್ ಮಾಡಿಕೊಳ್ಳಿ. ಜಾಸ್ತಿ ಫೋರ್ಸ್ ಆಗಿ ರೋಲ್ ಮಾಡಬಾರದು. ಬಿಸಿ ತವ ಮೇಲೆ ಮಾಡಿರೋ ಹೋಳಿಗೆಯನ್ನು ಹಾಕಿ ಸೈಡಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬೇಯಿಸಿ 1 ನಿಮಿಷವರೆಗೂ. 1 ನಿಮಿಷ ಆದ ಮೇಲೆ ತಿರುಗಿಸಿ ಬೇಯಿಸಿ. 2 ಸೈಡಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳಿ.
ಈ ಥರ ಹೋಳಿಗೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟವಾಗುತ್ತದೆ. ಹೋಳಿಗೆ ಮಾಡುವುದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.